ಚಾನಲ್. ಇವತ್ತಿನ ವಿಡಿಯೋದಲ್ಲಿ ತುಂಬಾನೇ ಟೇಸ್ಟಿಯಾಗಿ ಮತ್ತು ಕ್ವಿಕ್ ಆಗಿ ಮಾಡ್ಕೊಬೋದಂತ ಮೆಂತ್ಯ ಸೊಪ್ಪಿನ ಮಸ್ಸೊಪ್ಪು ಯಾವ ರೀತಿ ಪ್ರಿಪೇರ್ ಮಾಡೋದನ್ನ ನೋಡೋಣ. ಇದನ್ನ ತುಂಬಾ ಸುಲಭವಾಗಿ ನಾವು ಬೇಗನೆ ಪ್ರಿಪೇರ್ ಕೂಡ ಮಾಡ್ಕೊಬೋದು. ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿರುತ್ತೆ, ಹೆಲ್ತಿ ಕೂಡ ಅದೇ ರೀತಿಯಾಗಿ ಈ ಮೆಂತ್ಯ ಸೊಪ್ಪು. ಮೊದಲು ನಾನಿಲ್ಲಿ ಒಂದು ಕುಕ್ಕರ್ಗೆ ಒಂದು ಸಣ್ಣ ಕಪ್ಪಷ್ಟು ತೊಗರಿಬೇಳೆನ ವಾಶ್ ಮಾಡಿ ಆ್ಯಡ್ ಮಾಡ್ಕೊಂಡಿದ್ದೀನಿ. ನಂತರ 7ರಿಂದ 8 ಹಸಿಮೆಣಸಿನಕಾಯಿನೂ ಕೂಡ ಖಾರಕ್ಕೆ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಜೊತೆಗೆ ಒಂದು ಮೀಡಿಯಂ ಸೈಜ್ ಈರುಳ್ಳಿನ ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ. ನಂತರ 4ರಿಂದ 5 ಬೆಳ್ಳುಳ್ಳಿ ಎಸಲನ್ನು ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ. ನಂತರ ಒಂದು ಮೀಡಿಯಂ ಸೈಜ್ ಟೊಮೊಟೊ ಹಣ್ಣನ್ನು ಕೂಡ ಸೇರಿಸ್ಕೊಂಡು ವಾಶ್ ಮಾಡಿ ಇಟ್ಕೊಂಡಂಥ ಒಂದು ಕಟ್ಟಷ್ಟು ಮೆಂತ್ಯ ಸೊಪ್ಪನ್ನು ಕೂಡ ಆ್ಯಡ್ ಮಾಡಿಕೊಂಡು ಜೊತೆಗೆ ಸ್ವಲ್ಪ ಸಾಲ್ಟನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ. ನಂತರ ಇವೆಲ್ಲ ಬಾಯ್ಲ್ ಆಗೋಕ್ಕೆ ಬೇಕಾದಷ್ಟು ವಾಟರ್ನ ಕೂಡ ಆ್ಯಡ್ ಮಾಡಿ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ ಸುಮಾರು 2 ವಿಸಿಲ್ ತನಕ ಬಾಯ್ಲ್ ಮಾಡಿಕೊಂಡ್ರೆ ಇಲ್ಲ ಈ ರೀತಿಯಾಗಿ ಬಾಯ್ಲ್ ಆಗಿರುತ್ತೆ. ಈಗ ಇದನ್ನು ಒಂದು ಸ್ಮ್ಯಾಶರ್ ಹೆಲ್ಪಿಂದ ಈ ರೀತಿಯಾಗಿ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಂಡಿದ್ದೀನಿ. ನೀವು ಬೇಕಾದ್ರೆ ಮಿಕ್ಸಿ ಜಾರಲ್ಲಿ ಕೂಡ ತರಿಯಾಗಿ ರುಬ್ಕೊಬೋದು, ಆದರೆ ಸ್ಮ್ಯಾಶರಲ್ಲಿ ಮಾಡಿದ್ರೆ ಟೇಸ್ಟು ಚೆನ್ನಾಗಿರೋದು. ಈಗ ಇದಕ್ಕೆ ಒಗ್ಗರಣೆನ ಪ್ರಿಪೇರ್ ಮಾಡ್ಕೊಬೇಕು. ಒಂದು ಕಡಾಯಿಗೆ 2 ಟೀ ಸ್ಪೂನ್ ಆಯಿಲ್ನ ಆ್ಯಡ್ ಮಾಡಿ ಆಯಿಲ್ ಇಟ್ಟಾದ ನಂತರ ಸ್ವಲ್ಪ ಸಾಸಿವೆ, ಸ್ವಲ್ಪ ಹಿಂಗು, ಒಂದು ಮೀಡಿಯಂ ಸೈಜ್ ಸಣ್ಣದಾಗಿ ಕಟ್ ಮಾಡ್ಕೊಂಡಂಥ ಈರುಳ್ಳಿನ ಕೂಡ ಸೇರಿಸ್ಕೊಂಡು ಜೊತೆಗೆ 2ರಿಂದ 3 ಒಣಗಿದ ಮೆಣಸಿನಕಾಯಿನೂ ಕೂಡ ಆ್ಯಡ್ ಮಾಡಿಕೊಂಡು ನಂತರ ಸ್ವಲ್ಪ ಕರಿಬೇವು ಸೊಪ್ಪನ್ನು ಕೂಡ ಸೇರಿಸಿ ಆಯಿಲಲ್ಲಿ ಮೀಡಿಯಂ ಫ್ಲೇಮಲ್ಲಿ ಚೆನ್ನಾಗಿ ನಾವು ಇದನ್ನೆಲ್ಲವನ್ನು ಫ್ರೈ ಮಾಡ್ಕೊಬೇಕು. ಇವೆಲ್ಲ ಚೆನ್ನಾಗಿ ಫ್ರೈ ಆಗಿ ಒಗ್ಗರಣೆ ಎಲ್ಲ ರೆಡಿ ಆದ ನಂತರ ನಾವೇನು ಸ್ಮ್ಯಾಶ್ ಮಾಡಿ ಇಟ್ಕೊಂಡಿದ್ರಿ ಆ ಸೊಪ್ಪನ್ನು ಕೂಡ ಇದಕ್ಕೆ ಆ್ಯಡ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ನಂತರ ಇದೇ ಒಗ್ಗರಣೆಯೊಂದಿಗೆ ಸುಮಾರು 2ರಿಂದ 3 ನಿಮಿಷಗಳ ಕಾಲ ಕುದಿಸ್ಕೊಂಡ್ರೆ ಸಾಕು. ನಮಗೆ ಎಷ್ಟು ಟೇಸ್ಟಿಯಾಗಿ ಹೆಲ್ತಿ ಆದಂಥ ಮೆಂತ್ಯ ಸೊಪ್ಪಿನ ಮಸ್ಸೊಪ್ಪು ರೆಡಿಯಾಗುತ್ತೆ. ಇದನ್ನು ಮುದ್ದೆ ಜೊತೆ, ರೈಸ್ ಜೊತೆ, ಚಪಾತಿಯೊಂದಿಗೆ ಕೂಡ ಸರ್ವ್ ಮಾಡ್ಬೋದು. ಮೆಂತ್ಯ ಸೊಪ್ಪಲ್ಲಿ ತುಂಬಾ ಹೆಲ್ತ್ ಬೆನಿಫಿಟ್ಸ್ ಇರೋದ್ರಿಂದ ವಾರದಲ್ಲಿ ಒಮ್ಮೆ ಆದ್ರೂ ತಿಂದರೆ ನಮಗೆ ತುಂಬ ಬೆನಿಫಿಟ್ ಸಿಗುತ್ತೆ. ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಅದೇ ರೀತಿ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ.